everyone, this is Anusha and welcome to my channel. Welcome to new random weekly vlog and ivaga I'm super duper ready. I'm running out of time. Yako gottilla ಈಗ ಸ್ವಲ್ಪ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ I'm ಹರಿ ಬರಿ ಆ ಥರ. ಬಟ್ ಯಾ ಐ ಆಮ್ ರೆಡಿ. ಈಗ ಎಲ್ಲಿ ಅಂದರೆ ಐಮ್ ಗೋಯಿಂಗ್ ಫಾರ್ ಏರ್ಪೋರ್ಟ್ ಸಲೂನ್, ಇಲ್ಲೇ ಪಕ್ಕದ ರೋಡಲ್ಲಿ ಇದೆಯಲ್ಲ, ಚಂದ್ಸಂದ್ರ ಮೇನ್ ರೋಡ್ ಮಂತ್ರಿ ಅಪಾರ್ಟ್ಮೆಂಟ್ ಆಪೋಸಿಟ್ ಏರ್ಪೋರ್ಟ್ ಸಲೂನ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ವೈ? ಬಿಕಾಸ್ ಒಂದು ಕ್ಲೈಂಟ್ ಬರ್ತಾರೆ ಇವತ್ತು, ಬ್ರೈಡ್. ಸೊ ಅವ್ರದ್ದು ಮೀಟಿಂಗ್ ಇದೆ, ಟ್ರಯಲ್ ಏನಿಲ್ಲ, ಸೊ ಜಸ್ಟ್ ಮೀಟಿಂಗ್ ಇದೆ. ಏನೇನು ಯಾವ್ಯಾವ ಸಾರೀಸು ಯಾವ್ಯಾವ ಲುಕ್ಸ್ ಮಾಡೋಣ ಏನು ಆಲ್ ದಟ್. ಶಿ ಈಸ್ ನೆಕ್ಸ್ಟ್ ಮಂತ್ ಬ್ರೈಡ್, ಫೆಬ್ರವರಿ ಬ್ರೈಡ್ ಅವರು. ಸೊ ಹಂಗಾಗಿ ಇವತ್ತು ಮೀಟಿಂಗ್ ಬೇಕು ಅಂತ ನಾನೇ ಅವ್ರಿಗೆ ಕರೆದೆ, ಅಟ್ಲೀಸ್ಟ್ ಫೋನ್ ಕಾಲಲ್ಲಾದ್ರು ಕನೆಕ್ಟ್ ಆಗಿ ಅಂತ. ಸೊ ಬ್ಯಾಂಗ್ಳೂರಲ್ಲೇ ಇದ್ದೀನಿ, ಬರ್ತೀನಿ ಅಂದರು ನಮ್ಮ ಮಂಡ್ಯದವರು. ಸೊ ಯಾ, ಕಮ್ ಲೆಟ್ಸ್ ಗೋ, ವಿಲ್ ಫಿನಿಶ್ ದ ಮೀಟಿಂಗ್, ದೆನ್ ಐ ವಿಲ್ ಸಿ ಯು ಆಲ್. Yeah, done with the client meeting. ಈಗ just they left and ನಾನು I'm thinking to take hair oil massage. I badly need it and ಈಗ ಮರ್ತ್ಕೊಬಿಟ್ಟೆ. ಸೋಮವಾರ ಪೂಜೆ ಮಾಡಬೇಕು, ತಲೆಗೆ ಸ್ನಾನ ಮಾಡಿಲ್ಲ, ಜಸ್ಟ್ ಶಾರ್ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಹೆಂಗಿದ್ರು ಹೇರ್ ಆಯಿಲ್ ಮಸಾಜ್ ಹಾಕ್ಕೊಂಡು ಮಸಾಜ್ ಮಾಡಿಸಿ ಹೇರ್ ವಾಶ್ ಮಾಡ್ಕೊಂಡು ಹೋದರೆ ಸೊ ಸಂಜೆ ಪೂಜೆ ಮಾಡ್ಬೋದು. ಡನ್ ವಿತ್ ದ ಮೀಟಿಂಗ್. ಇಟ್ ವೆಂಟ್ ಸೋ ಸ್ಮೂತ್. ಏನಿಲ್ಲ, ಅವ್ರ ಸಾರೀಸ್ ನೋಡಿದೆ, ಅವ್ರ ಲೆಹಂಗಾಸ್ ನೋಡಿದೆ, ಅವ್ರ ಸ್ಕಿನ್ ಯಾವ ಟೈಪ್ ತಿಳ್ಕೊಂಡೆ, ಅಂದರೆ ಅವ್ರ ಹೇರ್ ಸ್ಟೈಲ್ಸ್ ಯಾವ್ಯಾವ ಪ್ರಿಫರೆನ್ಸ್ ಬೇಕು ಅಂತ ಕಳಿಸ್ಕೊಂಡೆ. ಸೊ ಅವ್ರಿಗೆ ಏನೇನು ಡೌಟ್ಸ್ ಇತ್ತೆಲ್ಲ ಮಾತಾಡಿದ್ರು. ಟೈಮಿಂಗ್ಸ್ ಒಂದು ಕ್ಲಿಯರ್ ಮಾಡಿದೆ ಬ್ರೈಡ್ಗೆ, ಸ್ವಲ್ಪ ಬೇಗ ಬನ್ನಿ, ಸೊ ದಟ್ ಇಫ್ ಯು ಗಿವ್ ಟೈಮ್ ಕೊಟ್ಟರೆ ತಾನೇ ನಾವು ಚೆನ್ನಾಗಿ ಮಾಡೋಕ್ಕಾಗೋದು. ಸೊ ಅದೆಲ್ಲ ಮಾತಾಡಿದೆ. ಯಾ, done. Now I'm back in the home. I'm hungry now. ಗ್ಲೆನ್ಸ್ಗೆ ಹೋಗ್ಬಿಟ್ಟು ಏನಾರು ತಿನ್ನೋಣ ಅಂತ ಅನಿಸ್ತು. ಯಾಕೋ ಗ್ಲೆನ್ಸ್ ಬೇಕು, ಅಸಲು ತಿನ್ಬೇಕು ಅನಿಸ್ತು. ಹೋಗಿ ಕೂತ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಐ ಥಾಟ್ ಓಕೆ, ಮನೆಗೆ ಬಂದು ಐ ಆರ್ಡರ್ ಸಮಥಿಂಗ್ ಅಂತ. ಐ ಆಮ್ ಥಿಂಕಿಂಗ್ ಟು ಆರ್ಡರ್ ಪಾಸ್ತಾ, ಲೈಕ್ ವೈಟ್ ಸಾಸ್ ಪಾಸ್ತಾ ಆರ್ಡರ್ ಮಾಡೋಣ ಅಂತ. ಆರ್ಡರ್ ಮಾಡಿಬಿಟ್ಟು ತಿನ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ದೆನ್ ಐ ಹ್ಯಾವ್ ಅಗೇನ್ ತರಕಾರಿ ಅದು ಇದೆಲ್ಲ ಎಂಟಿ. ಆ್ಯಕ್ಚುಲಿ ತೊಗೊಬರ್ಬೇಕಿತ್ತು ವೀಕೆಂಡೇ, ಹೆಂಗಿದ್ರು ಮಂಡ್ಯಾಗ ಹೋಗ್ತಿದ್ದೀವಲ್ಲ ಅಂತ ಸುಮ್ಮನಾದೆ. ಸೊ ಎಲ್ಲ ತಂದು ನೈಟ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು. ನಿಜ ಮೂಡಿಲ್ಲ, ಯಾಕೋ ಗೊತ್ತಿಲ್ಲ. ಹೇಳಿಲ್ವ, ಮಂಡ್ಯಾಗ ಹೋಗಿ ಬಂದರೆ ಐ ರಿಯಲಿ ನೀಡ್ ಒನ್ ಡೇ ಮತ್ತೆ ಬೌನ್ಸ್ ಬ್ಯಾಕ್ ಆಗೋಕ್ಕೆ ಅಥವಾ ಈ ರುಟೀನ್ಗೆ ನಾನು ಬರೋದಕ್ಕೆ ನಂಗೆ ಒನ್ ಡೇ ಬೇಕಾಗುತ್ತೆ. ಶಿಟ್. ಓಕೆ, ನಾವು ಲೆಟ್ ಮಿ ಆರ್ಡರ್ ಸಮಥಿಂಗ್ ಆ್ಯಂಡ್ ಐ ಹ್ಯಾವ್. ಅಥವಾ ದೋಸೆ ಬ್ಯಾಟರ್ ಇದೆ, ಬೆಳಗ್ಗೆನೂ ದೋಸೆ ಹಾಕ್ಕೊಂಡೇ ತಿಂದಿದ್ದು. ಏನು ಮಾಡಲಿಕ್ಕೆ ಗೊತ್ತಿಲ್ಲ. ನಾನ್ ವೆಜ್ ಅಂತೂ ತುಂಬ ಇದೆ. ನನ್ನ ಮಂಡ್ಯದಲ್ಲೆಲ್ಲ ನಾನ್ ವೆಜ್ ಮಾಡಿದ್ರು, ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಬಟ್ ನಾನು ಇವತ್ತು ತಿನ್ನೋಕ್ಕಾಗಲ್ಲ. ಐ ಶುಡ್ ಹ್ಯಾವ್ ಟುಮಾರೋ ಬಿಕಾಸ್ ಟುಡೇ ಇಸ್ ಮಂಡೇ ಅಲ್ಲ. ಶುಡ್ ಐ ಆರ್ಡರ್ ಸಮಥಿಂಗ್ ಆರ್ ವಾಟ್? ಈ ಫುಡ್ ಈಸ್ ಹಿಯರ್. ಐ ಆರ್ಡರ್ಡ್ ಪಾಲಕ್ ಕಿಚಡಿ, ಪಾಸ್ತಾ ಅವೆಲ್ಲ ನಮಗೆ ಇವಾಗ ರೈಟ್ ನಾವು ಬೇಡ ಅನಿಸ್ತಿದೆ. ಸೊ ಅದಕ್ಕೆ ಐ ಆರ್ಡರ್ಡ್ ಪಾಲಕ್ ಕಿಚಡಿ. ನಮ್ಮನೆ ಪಕ್ಕನೇ ಇದೆಯಲ್ಲ ಪಾಕಶಾಲಾ, ಅಲ್ಲಿಂದ ಆರ್ಡರ್ ಮಾಡಿದೆ. ಬಿಕಾಸ್ ಅಲ್ಲಿ ತಿಂದಿದ್ದೀನಿ ಒಂದೆರಡು ಸರಿ, ನಂಗೆ ಇಷ್ಟ ಆಗಿದೆ. ಜೊತೆಗೆ ಮಸಾಲ ಪಾಪಡ್ ಆರ್ಡರ್ ಮಾಡಿದ್ದೀನಿ, ಅದ್ರ ಜೊತೆಗೆ ರಾಯ್ತಾ ಕೊಟ್ಟಿದ್ದಾರೆ. ಎಷ್ಟೊಂದು ದಿನ ಆಗಿಬಿಟ್ಟಿತ್ತು ಪಾಲಕ್ ಕಿಚಡಿ ತಿಂದು. ಝೊಮ್ಯಾಟೋದಲ್ಲಿ ನೋಡಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನೋ ಪಾಸ್ತಾ ನಥಿಂಗ್, ಪಾಲಕ್ ಕಿಚಡಿ ಆರ್ಡರ್ ಮಾಡೋಣ ಅಂತ. ಆ್ಯಂಡ್ ಹಾಗೆ ಮಸಾಲೆ ಪಾಪಡ್ ನೋಡಿದ ತಕ್ಷಣನೂ ಅಷ್ಟೇ, ಮಸಾಲ ಪಾಪಡ್ ತಿನ್ನೋಣ ಅಂದ್ಕೊಂಡೆ. ದಿಸ್ ಈಸ್ ಹೌ ಮೈ ಲಂಚ್ ಮೀಲ್ಸ್ ಈ ಥರ ಕಾಣುತ್ತೆ. ನನಗಂತೂ ಫುಲ್ ಖುಷಿ ಅಪ್ಪ, ಈ ಥರ ವೆರೈಟೀಸ್ ಇದ್ಬಿಟ್ರೆ. ಅಟ್ ದ ಸೇಮ್ ಟೈಮ್ ನಾನಿವಾಗ ಒಂದು ಟ್ರೈಲರ್ ನೋಡಿದೆ ವಿಚ್ ಈಸ್ ಕಾಲ್ಡ್ ಆ್ಯಸ್ ಮಿಸ್ಟ್ರೆಸ್ ಅಂತ. ಸಾನಿಯಾ ಮಲ್ಹೋತ್ರಾ ಆ್ಯಕ್ಟ್ ಮಾಡಿರೋದು. ಮೈ ಗಾಡ್, ಐ ಲವ್ ದ ಟ್ರೈಲರ್. ಆಮೇಲೆ ಗೊತ್ತಾಯಿತು ಇಟ್ಸ್ ಅ ರೀಮೇಕ್, ಮಲಯಾಳಂ ಮೂವಿ. ಐ ಥಿಂಕ್ 2-3 years ಬ್ಯಾಕೆ ರಿಲೀಸ್ ಆಗಿದೆ, ವಿಚ್ ಈಸ್ ಕಾಲ್ಡ್ ಆಸ್ ದ ಗ್ರೇಟ್ ಇಂಡಿಯನ್ ಕಿಚನ್ ಅಂತ. ಸೊ ಆ ಮೂವಿದು ರೀಮೇಕ್ ಅಂತ ಇದು ಫೆಬ್ಬಲ್ಲಿ ರಿಲೀಸ್ ಆಗುತ್ತೆ, ZEE5 ಒರಿಜಿನಲಲ್ಲಿ OTTಲಿ. ಸೊ ಐ ಕುಡೆಂಟ್ ವೆಯ್ಟ್. ಟ್ರೈಲರ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ನಾನು ಮೂವಿ ನೋಡಬೇಕಂತ. ಬಿಕಾಸ್ ಆಲ್ ಇಂಡಿಯನ್ ವುಮೆನ್ ಸ್ಟೋರಿ ಇದು. ಸೊ ಹಂಗಾಗಿ, ಯಾಕಂದರೆ ಅವ್ರ ಡ್ರೀಮ್ಸ್ನ ಅವ್ರು ಫಾಲೋ ಮಾಡೋಕ್ಕಾಗಲ್ಲ. ಮೋರ್ ದೆನ್ ದಟ್, ಸಿ ಕುಕ್ಕಿಂಗ್ ಆಲ್ ಡೇ ಹೋಲ್ ಡೇ, ಕೆಲವ್ರ ಮನೇಲಿ ವೆರೈಟೀಸ್ ಎಲ್ಲ ಕುಕ್ ಮಾಡಬೇಕು, ಇಟ್ಸ್ ನಾಟ್ ಈಸಿ. ಓ ಮೈ ಗಾಡ್, ನನಗಂತೂ ಭಯ ಆಗುತ್ತೆ. ಆ ಟ್ರೈಲರ್ ನೋಡಿ ಐ ವಾಸ್ ಲೈಕ್ ಭಯ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಇವಾಗ ದಿ ಗ್ರೇಟ್ ಇಂಡಿಯನ್ ಕಿಚನ್ ಮೂವಿ ಹಾಕ್ಕೊಂಡು ನನ್ನ ಮೀಲ್ಸ್ನ ತಿಂತ ಎಂಜಾಯ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಹೌ ಐ ವಾಂಟ್ ಟು ಬಿ. ನನಗೂ ತುಂಬ ಸ್ಟ್ರೆಸ್ ಇದೆ. ಇವತ್ತು ಬೆಳಗ್ಗೆ ಅಗೇನ್ ಐ ವಾಸ್ ಸ್ಟ್ರೆಸ್ಡ್ ಔಟ್ ಆಲ್ ದಟ್. ಆ್ಯಂಡ್ ಲಾಸ್ಟ್ ಸ್ವಲ್ಪ ವೀಡಿಯೋಸಲ್ಲೂ ನೀವು ನೋಡಿರ್ಬೋದು, ಸ್ವಲ್ಪ ದಿನ ವೀಡಿಯೋ ಮಾಡಿಲ್ಲ ಅಂದರೆ ಬಿಹೈಂಡ್ ಥಿಂಗ್ ಎಷ್ಟೊಂದು ಹೋಗ್ತಿರುತ್ತಲ್ಲ ಫ್ಯಾಮಿಲೀಸಲ್ಲಿ ನಮಗೂ. ಸೊ ಆಲ್ ದಟ್ ಸ್ಟ್ರೆಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಬಿ ಸ್ಟ್ರೆಸ್. ನನಗೆ ಸ್ಟ್ರೆಸ್ಡ್ ಔಟ್ ಆಗಿರೋದಕ್ಕೆ ಇಷ್ಟ ಇಲ್ಲ. ಸೊ ಇವತ್ತು ಡೇ ಒಂಥರ ಚೆನ್ನಾಗಿ ಅನಿಸ್ತು. ಸ್ಟಾರ್ಟ್ ಆಗಿದ್ದಂತೂ ಚೆನ್ನಾಗಿರಲಿಲ್ಲ, ಬಟ್ ನನ್ನ ಕ್ಲೈಂಟ್ ಮೀಟ್ ಮಾಡಿದ್ದು, ಇವಾಗ ಒಳ್ಳೆ ಫುಡ್ ಆರ್ಡರ್ ಮಾಡಿದ್ದು. ದ ಡೇ ಈಸ್ ಗೆಟಿಂಗ್ ಬೆಟರ್. ನೌ ಐ ವಿಲ್ ವಾಚ್ ದ ಮೂವಿ ಆ್ಯಂಡ್ ಐ ವಿಲ್ ಹ್ಯಾವ್ ದ ಲಂಚ್.
A lot of boring math later. Hi you guys, good evening. I'm checking into this video maybe after 2 days. 3 days ಆಗಿರ್ಬೋದು. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಯಾವತ್ತಂತ ಮರ್ತೋಗಿದೆ. ಇವತ್ತು ಇಟ್ಸ್ ಆಲ್ರೆಡಿ ಥರ್ಸ್ಡೇ. ಇವತ್ತು ಬೆಳಗ್ಗೆ ಇಟ್ ವಾಸ್ ಅಗೇನ್ ಲೈಕ್ ಅ ಸ್ಲೋ ಮಾರ್ನಿಂಗ್ ಬಿಕಾಸ್ ಪ್ರೀತಮ್ ಇರೋದ್ರಿಂದ ಆರಾಮಾಗಿ ಎದ್ದು ಐ ಪ್ರಿಪೇರ್ಡ್ ಪೊಂಗಲ್ ತಿಂದು ಐ ವಾಚ್ಡ್ ಮೂವಿ. ವ್ಲಾಗಲ್ಲಿ ನೋಡಿರ್ಬೋದು ನೀವು, ದ ಗ್ರೇಟ್ ಇಂಡಿಯನ್ ಕಿಚನ್ ಏನೋ ಮೂವಿ ನೋಡ್ತೀನಿ ಅಂತ ಅಂದೆ ಅಲ್ಲ ಅವತ್ತು ನೋಡೋಕ್ಕಾಗಲಿಲ್ಲ ಬಿಕಾಸ್ ಐ ಸ್ಟಾರ್ಟೆಡ್ ಟು ಹ್ಯಾವ್ ಫುಡ್. ಮೂವಿ ಹಾಕ್ಕೊಂಡು ಅಷ್ಟರಲ್ಲಿ ಪ್ರೀತಮ್ ಕೇಮ್ ಹೋಮ್. ಸೊ ಅದು ಇದು ನಾನು ನೋಡೋಕ್ಕಾಗಲಿಲ್ಲ. ಇವತ್ತು ಕೂತ್ಕೊಂಡು ನೋಡಿದೆ. ದ ಮೂವಿ ಹಿಟ್ಸ್ ಸೋ ಹಾರ್ಡ್, literally so hard. I was just imagining my mothers and all mothers out there. ಈ ಜನ್ರೇಷನ್ ಅವರು ವಿಮೆನ್ಸ್ ಐ ಡೋಂಟ್ ನೋ, ಮೇ ಬಿ ಕೆಲವೊಂದು ವಿಲೇಜಸಲ್ಲಿ ಇನ್ನೂ ಆ ಥರ ಇರ್ಬೋದು, ಆ ಥರ ಕಲ್ಚರ್ಸ್ ಆಗಿರ್ಬೋದು. ಕಿಚನಲ್ಲೇ ಇರೋದು, ಅವ್ರ ಆಸೆ ಎಲ್ಲ ಅದ್ಮಿಟ್ಕೊಂಡು ಆ್ಯಂಡ್ ಒಂಥರ ಸ್ಲೇವ್ಸ್ ಥರ ಟ್ರೀಟ್ ಮಾಡೋದು ವಿಮೆನ್ಸ್ನ. ಸ್ಪೆಷಲಿ ಲೈಕ್ ಏನು ಮೇಲ್ ಈಗೋ ಇದೆ ಅಥವಾ ಏನು ಮೇಲ್ ಜೆಂಡರ್ ಆ ಮೂವಿಲಿ ಹೆಂಗಿದೆ ಅಂದರೆ ಈವನ್ ಸ್ಲಿಪ್ಪರು ಕೂಡ ತೊಗೊಬಂದು ಹಾಕಿಸ್ತಾರೆ ಹಸ್ಬೆಂಡ್ಗೆ. ಐ ಆಮ್ ಲೈಕ್ ವೈ ಅಂತ. ಸೊ ಆ ಥರ ಇತ್ತು ಮೂವಿ. ಸೊ ನೀವು ಅಷ್ಟೇ, ಈ ಮೂವಿ ನೆಕ್ಸ್ಟ್ ಮಂತ್ ಏನೋ ZEE5 ರಿಲೀಸ್ ಆಗ್ತಿದೆ, ಸಾನಿಯಾ ಮಲ್ಹೋತ್ರಾ ಮಾಡಿರೋದು. ಯು ಕಾಂಟ್ ವೆಯ್ಟ್ ಅಂದರೆ ಗೋ, ಯೂಟ್ಯೂಬಲ್ಲೇ ಇದೆ, ದ ಗ್ರೇಟ್ ಇಂಡಿಯನ್ ಕಿಚನ್ ಅಂತ ಏನೋ ನೀವು ಟೈಪ್ ಮಾಡಿದ್ರೆ ಮಲಯಾಳಂ ಮೂವಿ. ಸೊ ಕ್ಲಾರಿಟಿ ಮತ್ತು ನಿಮಗೆ ಮಲಯಾಳಂ ಏನಾರು ಅರ್ಥ ಆಗಲ್ಲ ಅಂದರೆ ಲೈಕ್ ಕ್ಯಾಪ್ಷನ್ಸು ಬರುತ್ತೆ ಇಂಗ್ಲೀಷಲ್ಲಿ, ಲೈಕ್ ನಾರ್ಮಲ್ ಮೂವಿ ಅರ್ಥ ಆಗುತ್ತೆ. ಆ ಮೂವಿ ಪೂರ್ತಿ ಒಂದು ಸ್ಮೂತ್, ಒಂದು ಕೆಲವ್ರಿಗೆ ಬೋರ್ ಅನ್ಸ್ಬೋದೇನೋ ಮೂವಿ, ಲೈಕ್ ಮೂವಿ ಪೂರ್ತಿ ಏನಿದೆ ಕುಕ್ಕಿಂಗ್ದೆ ಅಂತ. ಬಟ್ ಎಷ್ಟೊಂದು ಜನಗಳದ ಲೈಫ್ ಸ್ಟೋರಿ ಅದು. ಡೇ ಟು ಡೇ ಲೈಫ್ ಹಾಗೆ ಇರೋದು, ಡೇ ಟು ಡೇ ಲೈಫ್ ಹಾಗೆ ನಡೆಯೋದು. ನನಗೆ ಬೋರ್ ಆಗಲಿಲ್ಲ. ಬಟ್ ಐ ವಾಸ್ ಲೈಕ್ ಶಿ ಶುಡ್ ಕಮ್ ಬ್ಯಾಕ್ ಅಂತ ಅನಿಸ್ತು. ಅವಳಿಗೋಸ್ಕರ ಅವಳು ಸ್ಟ್ಯಾಂಡ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತಿತ್ತು. ಅಷ್ಟರಲ್ಲಿ ಶಿ ಡನ್ ಎವ್ರಿಥಿಂಗ್ ಆ್ಯಂಡ್ ಇದೆಷ್ಟೊಂದು ರಿಯಲ್ ಸ್ಟೋರಿ ಅಂತ ಅನಿಸ್ತು ನನಗೆ. ವಾಚ್ ದಟ್ ಮೂವಿ. ಐ ಥೋ ಲವ್ಡ್ ಇಟ್. ಐ ವಾಸ್ ಎಮೋಷ್ನಲ್ ಆ್ಯಕ್ಚುಲಿ. at the end of the movie I was literally emotional and I felt so bad remembering my mother ಆಗಿರ್ಬೋದು, whoever. ಸೊ ಅವ್ರಿಗೆಲ್ಲ ತುಂಬ ಫ್ರೀಡಮ್ಸ್ ಇದೆ ನಮ್ಮ ಮನೆಗಳಲ್ಲಿ, ಇಟ್ಸ್ ನಾಟ್ ಲೈಕ್ ದಟ್. ಬಟ್ ದೆನ್ ಟು ಐ ಫೆಲ್ಟ್ ಬ್ಯಾಡ್. ಲೈಕ್ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಆ ಫೆಮಿನಿಸಮ್ ನನ್ನೊಳಗಿಂದ ತುಂಬ ಆಚೆ ಬಂದು ಇಟ್ಸ್ ಟ್ರಿಗರ್ಡ್ ಮಿ ಅ ಲಾಟ್. ಬಟ್ ಇಟ್ಸ್ ಅ ಗ್ರೇಟ್ ಮೂವಿ. ಲೈಕ್ ನೋಡ್ಬೋದು ಎಲ್ಲರೂ. ಆ್ಯಂಡ್ ಸ್ಪೆಷಲಿ ಹುಡುಗರು, ಲೈಕ್ ಆಲ್ ದೀಸ್ ಜನರೇಷನ್ ಮೆನ್ಸ್ ಆಲ್ಸೋ ವಾಂಟ್ ಟು ವಾಚ್ ದಟ್ ಮೂವಿ. ಸೊ ಪಾಸ್ಟ್ ಹಳೆ ಜನ್ರೇಷನ್ ನಮ್ಮ ಫಾದರ್ ಫಿಗರ್ಸ್ ಇರ್ತಾರಲ್ಲ, ಅವರು ಕೂಡ ನೋಡಬೇಕು ಆ ಮೂವಿನ. ನಾನು ಪ್ರೀತಮ್ ಮೂವಿ ಮುಗಿಸಿದ್ಮೇಲೆ ಏನು ಇಷ್ಟೊಂದು ಇಂಟ್ರೆಸ್ಟಲ್ಲಿ ಒಂದೇ ಕಡೆ ಕೂತ್ಕೊಂಡು ಆ ಮೂವಿ ನೋಡ್ದಲ್ಲ ಅಂದಾಗ, ಶೀಟ್ ನಾನು ನಿನ್ನ ಜೊತೆ ನೋಡಬೇಕಿತ್ತು, ನಿನಗೆ ತೋರಿಸ್ಬೇಕಿತ್ತು ಆ ಮೂವಿ ಅಂತ ಅಂದೆ. ಸೊ ಓಕೆ, ನಾವು ಇವಾಗ ಅದೇ ಹೇಳೋದಲ್ಲ, ಬೆಳಗ್ಗೆ ಪ್ರೀತಮ್ ಇಲ್ಲೇ ಇರ್ತಾನೆ ಅಂತ ಗೊತ್ತಾದಾಗಿಂದನೂ ಆಚೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಇವತ್ತು. ಸೊ ನೆನ್ನೆ ಡಿಸೈಡ್ ಮಾಡಿದ್ವಿ. ಸೊ ನಾಳೆ ಅಕಸ್ಮಾತ್ ಇಫ್ ಈ ಸ್ಟೇ ಇನ್ ದ ಹೋಮ್ ವಿಲ್ ಗೋ ಔಟ್ ಅಂತ. ಬಟ್ ಆದರೆ ಹೇಳ್ದಂಗೆ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಮೂವಿ ನೋಡಿಕೊಂಡು ಅದು ಇದು ಮಾಡ್ತಾ ಈಗ ಟೈಮ್ ಬಂದ್ಬಿಟ್ಟು 4:35 ಆಗ್ತಿದೆ. ಈಗ ರೆಡಿಯಾಗಿದ್ದೀವಿ ಆಚೆ ಹೋಗೋಕ್ಕೆ. ಮಧ್ಯಾಹ್ನನೇ ಪ್ಲ್ಯಾನ್ ಮಾಡಿದ್ವಿ ದಟ್ ವಿಲ್ ಗೋ ಫಾರ್ ಜಯನಗರ. ಫಸ್ಟು ಟೆಂಪಲ್ ಅಂದ್ಕೊಂಡ್ವಿ, ಆಮೇಲೆ ವಿಲ್ ಗೋ ಫಾರ್ ಜಯನಗರ, ಇಷ್ಟೊಂದು ದಿನ ಆಗಿದೆ ಅಂತ. ಆಲ್ರೆಡಿ 5 ಈಗ ರೆಡಿ ಆಗಿದ್ದೀನಿ ಈ ಥರ. ಸೊ ನಾವು ವಿಲ್ ಗೋ ಟು ಜಯನಗರ. ಏನಿಲ್ಲ, ಜಯನಗರ 4th ಬ್ಲಾಕ್ ಎಲ್ಲ ಹೋಗಿ ತುಂಬ ದಿನ ಆಗಿದೆ, ಓಡಾಡೋದು. ನಂಗೆ ಏನಾರು ಇಷ್ಟ ಆದರೆ ಅಲ್ಲಿ ಶಾಪ್, ಇಲ್ಲ ಅಂದರೆ ಇಲ್ಲ. ಅಲ್ಲಿ ಫುರ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಇಟ್ಸ್ ಅ ವೆಜಿಟೇರಿಯನ್ ರೆಸ್ಟೋರೆಂಟ್. ಅಲ್ಲಿಗೆ ಹೋಗ್ಬೇಕಂತ ನನಗೆ ಅದು ಓಪನ್ ಆಗಿ ನಿಯರ್ಲಿ 1 year ಆಗ್ತಿದೆ ಅನಿಸುತ್ತೆ. 1 year ಅಥವಾ 7-8 months ಅನಿಸುತ್ತೆ ಅದು ಹೊಸದಾಗಿ ಓಪನ್ ಆಗಿ. ಸೊ ಹೋಗ್ಬೇಕಂತ ಅದು ಓಪನ್ ಆದಾಗಿಂದ ನಾನು ಅನ್ಕೋತಿದ್ದೀನಿ, ಹೋಗ್ತಿಲ್ಲ. ಸೊ ಇವಾಗ ಅಲ್ಲಿ ಹೋಗ್ಬೇಕಂತ. ಇವತ್ತು ಪ್ರೀತಮ್ ಆ್ಯಕ್ಚುಲಿ ಅಲ್ಲಿಗೆ ಬೇಡ ಅಂದ, ಬಟ್ ಐ ವಾಂಟ್ ಟು ಗೋ, ಐ ವಾಂಟ್ ಟು ಟ್ರೈ ಆಲ್ ದ್ಯಾಟ್. ಅದು 4th ಬ್ಲಾಕ್ 3rd ಬ್ಲಾಕಲ್ಲೇನೋ ಇರೋದು ಅನಿಸುತ್ತೆ ಆ ರೆಸ್ಟೋರೆಂಟು. ದಿಸ್ ಇಸ್ ದಿಸ್ ಸ್ಟೋರಿ. ಕಮ್ ನೌ ಲೆಟ್ಸ್ ಗೋ ಟು ಜಯನಗರ. ವಿ ವಿಲ್ ರೋಮ್ ಟುಗೆದರ್ ಆ್ಯಂಡ್ ದೆನ್ ವಿಲ್ ಹ್ಯಾವ್ ಸಮ್ ಡಿನ್ನರ್ ಆ್ಯಂಡ್ ವಿಲ್ ಬಿ ಬ್ಯಾಕ್. ಟುಮಾರೋ ಐ ಹ್ಯಾವ್ ಅ ಕ್ಲಾಸ್. ಹೇಳಿಲ್ಲ ಅಲ್ಲ ನಿಮಗೆಲ್ಲ, ನಾಳೆಯಿಂದ ನನ್ನ ಹೇರ್ ಕ್ಲಾಸ್ 5 days ಸ್ಟಾರ್ಟ್ ಆಗ್ತಿದೆ. ಸೊ ಟುಮಾರೋ ಈಸ್ ಫ್ರೈಡೇ, ಸಾಟರ್ಡೆ ಮತ್ತು ಸಂಡೇ ಒಂದಿನ ಬ್ರೇಕು, ಮತ್ತು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ, ಟೋಟಲ್ 5 days ಕ್ಲಾಸ್ ಇದು. 4 days ಹೇರ್ ಇರುತ್ತೆ, 1 day ಸಾರಿ ಇರುತ್ತೆ. ಭವ್ಯ ಆಚಾರ್ ತುಂಬ ಫೇಮಸ್ ಇದ್ದಾರೆ ಹೇರ್ ಇಂಡಸ್ಟ್ರಿಲಿ, ಗೊತ್ತಿರುತ್ತೆ ನಿಮಗೆ, ಬ್ಯಾಂಗ್ಳೂರಿಯನ್ಸ್ಗೆ ಯಾರಿಗೆ ಆಗಲಿ ಗೊತ್ತಿರುತ್ತಲ್ಲ. ಸೊ ಭವ್ಯ ಆಚಾರ್ ಅವರ ಕ್ಲಾಸ್ ಇದು. ನಾಳೆಯಿಂದ ಅಡ್ವಾನ್ಸ್ ಸ್ಟಾರ್ಟ್ ಆಗುತ್ತೆ. ನಾಳೆ ಅಷ್ಟರಲ್ಲಿ ನಮ್ಮಮ್ಮ ಬರ್ತಾರೆ. ಸೊ ಇಟ್ ವಿಲ್ ಬಿ ರೈಟ್ ಅಂದ್ಕೊಂಡೆ, ಬಟ್ ನಾಳೆ ನಮ್ಮಮ್ಮ ಬರ್ತಿಲ್ಲ. ಶೀಲ್ ಕಮ್ ಡೇ ಆಫ್ಟರ್ ಟುಮಾರೋ. ಬೆಳಗ್ಗೆ ಎದ್ದು ಬೇಗ ಅಗೇನ್ ಬಾಕ್ಸ್ ಅದೆಲ್ಲ ಪ್ರಿಪೇರ್ ಮಾಡಿ. ಸೊ ನಾನು ಕೂಡ ಹೋಗಬೇಕು ಬೆಳಗ್ಗೆ ರೆಡಿಯಾಗಿ. ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್, ಹೌ ಇಟ್ ವಿಲ್ ಗೋ ಅಂತ. ದಿಸ್ ಇಸ್ ದ ಸ್ಟೋರಿ. ಆ್ಯಂಡ್ ನಾನು 2-3 days ವ್ಲಾಗ್ ಮಾಡಿಲ್ಲಲ್ಲ, ಐ ವಾಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್. ನೆನ್ನೆ ಅಂತೂ ತುಂಬ ಬೋರ್ ಆಗಿಬಿಡ್ತು, ಟೈಮ್ ಪಾಸ್ ಮಾಡ್ತಾ ಇದ್ದೆ.
ಫೇವ್ರೆಟ್ ಜಯನಗರ 4th ಬ್ಲಾಕ್. ಗಾಡ್ ಎಷ್ಟೊಂದು ದಿನ ಆದಮೇಲೆ ನಾನು ಬರ್ತಾ ಇರೋದು. ಇಲ್ಲಂತೂ ಡ್ರೆಸ್ ಕಲೆಕ್ಷನ್ ಸಖತ್ ಅನಿಸ್ತಿದೆ. ಗಾಡ್ ಕುರ್ತಾ ಸೆಟ್ಸ್ ಎಲ್ಲ ಸಖತ್ ಇಷ್ಟ ಆಗ್ತಿದೆ ನನಗೆ. ನಾವು ಯೂಶ್ವಲಿ ಈ ರೋಡಲ್ಲೇ ಬಂದ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡೋದು ಗಾಡಿ. ಗೋಯಿಂಗ್ ದಿಸ್ ಸೈಡ್ ಇದೆಯಾ. ನಾವಿಲ್ಲಿ ಒಂದ್ಸರಿ ಎಷ್ಟೊಂದು ಸರಿ ಏನೇನೋ ತೊಗೊಂಡಿದ್ದೆ. ಇಲ್ಲಂತೂ ಎಷ್ಟು ಪೀಸ್ ತೊಗೊಂಡಿದ್ನೋ. ವಾವ್, ದೀಸ್ ಕುರ್ತಾ ಸೆಟ್ಸ್ ಆರ್ ಸೋ ಗುಡ್. ನಾವು ಕಾಂಪ್ಲೆಕ್ಸ್ ಒಳಗಡೆ ಏನೋ ಒಂದು ನೋಡ್ತಿದ್ನಲ್ಲ, ಇಯರಿಂಗು ಮತ್ತು ಜಡೆದು ಆಕ್ಸೆಸರೀಸ್ ತೊಗೊಂಡು ಬರೋಷ್ಟರಲ್ಲಿ ಆಚೆ ಕತ್ಲೆನೇ ಆಗೋಗಿದೆ. ಒಂಥರ ವೈಪ್ ಚೆನ್ನಾಗಿದೆ. ಮೈ ಫೇವ್ರೆಟ್ ಅಂತ ನಾನು ಬಂದು ಎಷ್ಟೊಂದು ದಿನ ಆಗೋಯ್ತು. ಜಯನಗರ 4th ಬ್ಲಾಕ್ ಆಗಿರ್ಬೋದೆಲ್ಲ. 3rd ಬ್ಲಾಕ್ ಹೋಗೋಣ ಅನಿಸ್ತಿದೆ ನಾಯ್ಕಾ ಲಕ್ಸ್ಗೆ. ಬಟ್ ನೋ, ಆಲ್ರೆಡಿ ಹೋಲ್ ಇನ್ ದ ಪಾಕೆಟ್. ಏನು ಮಾಡೋದು ಗೊತ್ತಿಲ್ಲ. ನಂದು ಇಯರಿಂಗ್ ಶಾಪ್ ಒಂದಿದೆ ಗೊತ್ತಾ, ಅಲ್ಲಿ ಯಾವಾಗಲೂ ತೊಗೊಳ್ತೀನಿ. ಅಲ್ಲೊಂದ್ಸರಿ ಹೋಗಿ ಇಯರಿಂಗ್ಸ್ ಚೆಕ್ ಮಾಡಲಾ ಅಂತ. ಐ ಆಮ್ ನಾಟ್ ಶ್ಯೂರ್. ಈ ರೋಡಲ್ಲಿ ಹೋದರೆ ಒಂದು ಲೆಹಂಗಾ ನೋಡಿದೆ ನಾನು, ತುಂಬಾ ಚೆನ್ನಾಗಿತ್ತು. 5000 ಏನೋ ಪ್ರೈಸ್ ಹೇಳಿದರು. ಐ ಲವ್ಡ್ ಇಟ್. ಆ್ಯಕ್ಚುಲಿ ಇವಾಗ ತೊಗೊಳ್ಬೇಕು, ನೋಡೋಣ ಇನ್ ಫ್ಯೂಚರ್ ಸ್ವಲ್ಪ ದಿನದಲ್ಲಿ ತೊಗೊತೀನಿ. ಯಾಕೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. I love this bangle, but silver allide. I want golden tone, like golden alli ಬೇಕು. ಇಲ್ಲ, so next time. ರೆಡ್ಪುರ್ ಜಯನಗರ 4th ಬ್ಲಾಕ್. ಫೈನಲಿ ಐ ಆಮ್ ಹಿಯರ್. ಇದು ಓಪನ್ ಆದಾಗಿಂದ ಐ ವಾಂಟ್ ಟು, ಬಟ್ ಫೈನಲಿ ಹೆಂಗೋ ಪ್ರೀತಮ್ನ ಕನ್ವಿನ್ಸ್ ಮಾಡಿ ಐ ಬಾಟ್ ಹಿಮ್ ಹಿಯರ್. ಗೆಸ್ ಮಾಡು. ವೆಯ್ಟಿಂಗ್ ಎಷ್ಟು ಮಿನಿಟ್ಸ್ ಇರ್ಬೋದು? 45 ಮಿನಿಟ್ಸ್ ಮಿನಿಮಮ್ ವೆಯ್ಟಿಂಗ್. ಎಲ್ಲ ರಿಸರ್ವ್ಡ್, ಎಲ್ಲ ಆಲ್ಮೋಸ್ಟ್ ಟೇಬಲ್ ರಿಸರ್ವ್ ಕಾಲ್ ಮಾಡಿ ಬುಕ್ ಮಾಡಿದ್ದಾರೆ. ವೆಯ್ಟಿಂಗ್ ಅಂದರೆ 45 ಮಿನಿಟ್ಸ್ ಮಿನಿಮಮ್ ಅಂತ. ನಾನು ಅದಕ್ಕೆ ಇವತ್ತಾಗೆ ನಾನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಎಲ್ಲೋಗೋಣ ಇವಾಗ? ಶೇಟ್ ಯಾರ್, ಒಂದ್ಸರಿ ಕೇಳೋಣ. ಬಟ್ ಇಲ್ಲ, ಇದೆಲ್ಲ ಕೂತಿರೋರು ಆ್ಯಕ್ಚುಲಿ ಬುಕ್ ಆಗಿದೆ ಅನಿಸುತ್ತೆ. ಇಲ್ಲ, ಬುಕ್ ಮಾಡಿರೋರು ಹೋಗ್ತಿದ್ದಾರೆ. ಒಂದ್ಸರಿ ಕೇಳಿ, ಇನ್ನೊಂದ್ಸರಿ 45 ಮಿನಿಟ್ಸ್ ಅವ್ರು ಒಂದು 15-20 ಮಿನಿಟ್ಸ್ ಅಂದರೆ ವೆಯ್ಟ್ ಮಾಡ್ಬೋದು. ನೋ ಬುಕ್ಕಿಂಗ್, ವಿ ಹ್ಯಾವ್ ನಾಟ್ ರಿಚ್ಡ್. ಸೊ minimum. So there is no 2 vacancy also there? No, sir. Okay. 2 couples are already there. ಐ ಆಮ್ ಫೀಲಿಂಗ್ ಬ್ಯಾಡ್. ನಂಗೆ ನಿಜ ಹೋಗ್ಬೇಕಿತ್ತು ಇವತ್ತು, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಇವಾಗ ಎಲ್ಲೋಗ್ತೀವಿ ಗೊತ್ತಿಲ್ಲ. ಪ್ರೀತಮ್ ಆಸೆ ಅಂತೆ ಆಯ್ತು. ಇವಾಗ ಈಗ ಎಲ್ಲೋಗ್ತೀವಿ ಗೊತ್ತಿಲ್ಲ ನನಗೆ. ಯಾವ್ದಾದ್ರು ಪಬ್ ಹೋಗ್ತೀವಿ ಅನ್ಸುತ್ತೆ. ಐ ರಿಯಲಿ ಡೋಂಟ್ ಹ್ಯಾವ್ ನಾನ್ ವೆಜ್. ಅದಕ್ಕೆ ಇದು ವೆಜ್ಜಿಗೆ ಬರೋಣ ಅಂತ ಅಂದ್ಕೊಂಡಿದ್ದು ನಾವು. ಇಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ದಿಸ್ ಇಸ್ ಸಮಥಿಂಗ್ ಶಾಸ್ತ್ರಿ ನಗರ್ ಏನೋ, RR ಫಿಶ್ ವರ್ಲ್ಡ್ಗೆ. ಒಳ್ಳೆ ಶೈಲಿಯ ಊಟ, ಬಿಕಾಸ್ ಐ ಕಾಂಟ್ ಹ್ಯಾವ್ ಫಿಶ್, ಸಾರಿ ಚಿಕನ್ ಆರ್ ಮಟನ್. ಸೊ ಅಟ್ಲೀಸ್ಟ್ ಫಿಶ್ ಊಟ ಮಾಡೋಣ, ಲೈಟ್ ಆಗಿರುತ್ತೆ ಅಂತ. ದಿಸ್ ಪ್ರಾನ್ಸ್ ಗೀ ರೋಸ್ಟ್ ಇಸ್ ಸೋ ಗುಡ್. ಐ ಕುಡೆಂಟ್ ಸ್ಟಾಪ್. ಅದಕ್ಕೆ ನಿಮ್ಗೆ ಇಲ್ಲಿ ಬಂದು ಹೇಳೋಣ ಅಂತ ಬಂದೆ. ಈ ಫಿಶ್ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಹೊಳೆ ಬೈಗೆ ಯಾವುದೋ, ನೋಡೋಣ ಹೆಂಗಿದೆ. ದ ಫಿಶ್ ಇಸ್ ಸೋ ಗುಡ್. ಐ ಕುಡೆಂಟ್ ರೆಸಿಸ್ಟ್. ಗೀ ರೈಸ್ ಬರೋ ತನಕ ತಡ್ಕೊಳಕ್ಕಾಗ್ತಿಲ್ಲ, ಸೊ ತಿಂತಾ ಇದ್ದೀನಿ. ದಿಸ್ ಈಸ್ ಮೈ ಮೆಸ್ಸಿ ಪ್ಲೇಟ್. ಲಿಟ್ರಲಿ ನಾನು ತಟ್ಟೆ ತೋರಿಸ್ಬೇಕು ನಿಮಗೆ, ಐ ನೋ, ಬಟ್ ಆದರೂ ತೋರಿಸ್ತೀನಿ. ದಿಸ್ ಈಸ್ ಹೌ ಮೈ ಪ್ಲೇಟ್ ಈಸ್. ಸಿ the food, the taste, everything was so yum, and that full clean bowl. Yeah, what a food it was, and I'm done for the day. But ಏನಂದ್ರೆ ಇವಾಗ ಹೊಸದಾಗಿ ನಾಳೆ ಕ್ಲಾಸ್ಗೆ ಹೋಗ್ಬೇಕಲ್ಲ, ಎದ್ದು ಅದು ಒಂದು ಅನಿಸ್ತಿದೆ. The next morning.
Hi you guys, I'm back from the class. I couldn't do any vlog because I was not feeling great, but ಇವತ್ತು ಕ್ಲಾಸ್ ತುಂಬ ಚೆನ್ನಾಗಿ ಹೋಯಿತು. ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು ಆ್ಯಂಡ್ ವಿ ಪ್ರಾಕ್ಟೀಸ್ಡ್ ಆಲ್ಸೋ. ವಿ ಪ್ರಾಕ್ಟೀಸ್ಡ್ ಕರ್ಲ್ಸ್ ಮತ್ತು ವಾಟರ್ಫಾಲ್ ಹೇರ್ ಸ್ಟೈಲ್ಸು ಅದೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಇಟ್ ವಾಸ್ ನೈಸ್ ಆ್ಯಂಡ್ ಟೆಕ್ನಿಕ್ಸ್ ಚೇಂಜ್ ಇದೆ ಇವ್ರದ್ದು, ಬ್ಯಾಕೂಮ್ ಆಗಿರ್ಬೋದು, ಆಲ್ ದ್ಯಾಟ್. ಸೊ ಅದೆಲ್ಲ ಹೇಳ್ಕೊಟ್ರು. ಟಿಲ್ ಮಧ್ಯಾಹ್ನ 2:30 ತನಕ ಥಿಯರಿ ಥರ, ಅಂದರೆ ಅವ್ರು ಹೇಳೋದು ಮಾಡೋದೇ ಆಯಿತು. ಆ್ಯಂಡ್ ನಮ್ಮ ಕೈಲಿ ಬ್ಲೋ ಡ್ರೈ ಎಲ್ಲ ಮಾಡಿಸಿದ್ರು. ಸೊ ಇಟ್ ವಾಸ್ ನೈಸ್, ಇಟ್ ವೆಂಟ್ ವೆಲ್. ಸೊ ನಾವು ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಮನೆಗೆ ಬಂದು ಸುಮಾರು 1 hour ಮೇಲೆ ಆಯಿತು. ಇಟ್ಸ್ ನಾವು 6 o'clock. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಇಟ್ಸ್ ಕಾಲ್ಡ್ ಅನೈರಾ ಕೊಚ್ಚೂರ್ ಅಂತ, ಸಾರಿ ಪೇಜು. ಸೊ ಇಟ್ಸ್ ಸೋ ಫೇಮಸ್ ಆ್ಯಂಡ್ ವೈರಲ್ ಇನ್ ಇನ್ಸ್ಟಾಗ್ರಾಮ್. ನಾನು ಸಿನ್ಸ್ ಅವ್ರನ್ನ ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಅವ್ರ ಸಾರೀಸ್ ಎಷ್ಟೊಂದು ಎನ್ಕ್ವೈರಿ ಮಾಡ್ತೀನಿ, ಪ್ರೈಸ್ ಏನು ಅಂತ ಕೇಳ್ತೀನಿ. ಇಟ್ ವಿಲ್ ಬಿ ಹೈಯರ್ ಪ್ರೈಸ್ ಆ್ಯಂಡ್ ತೊಗೊಳ್ಳಲ್ಲ, ಆ ಥರ ಮಾಡ್ತಿದ್ದೀನಿ. ಅವ್ರದ್ದು ಫಿಸಿಕಲ್ ಸ್ಟೋರ್ ಇಲ್ಲ ಅಂತ ಹೇಳಿದರು ಮುಂಚೆ. ಈಗ ದೇ ಹ್ಯಾವ್ ಅ ಫಿಸಿಕಲ್ ಸ್ಟೋರ್ ವಿಚ್ ಈಸ್ ಇನ್ JP Nagar. ಸೊ ಒನ್ಸ್ ಹೋಗಿ ಒಂದು ಟಿಶ್ಯೂ ಸಾರಿ ಎನ್ಕ್ವೈರಿ ಮಾಡಿದೆ, ವಿಚ್ ಕಾಸ್ಟ್ ಅರೌಂಡ್ 6,000. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಸ್ಟೋರ್ಗೆ ಅಂತ ಅಂದರು. JP Nagarರಲ್ಲಿ ಇವಾಗ ಸ್ಟೋರ್ ಇದೆ ಅಂತ. ಸೊ ಅವ್ರ ಇನ್ಸ್ಟಾಗ್ರಾಮಲ್ಲಿ ಲೈಕ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ದೇ ಆರ್ ಕ್ವೈಟ್ ಫೇಮಸ್. ಸೊ ಹಂಗಾಗಿ ಹೋಗಿ ಸ್ಟೋರಲ್ಲಿ ಒಂದು ಸರಿ ನೋಡೋಣ ಹೆಂಗಿದೆ ಸಾರೀಸ್ ಏನು ಅಂತ. ಆ್ಯಂಡ್ ನಂಗೆ ಇಷ್ಟ ಆದರೆ ಆ ಟಿಶ್ಯೂ ಸ್ಯಾರಿ ಆ್ಯಕ್ಚುಲಿ ತೊಗೊಳ್ಳೋಣ ಅಂತ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ಗೆ ಆ ಸ್ಯಾರಿ ಮಾಡೋಣ, ಟಿಶ್ಯೂ ಸ್ಯಾರಿ ವಿಚ್ ಇಸ್ ಲೈಕ್ ಸಬ್ಯಾಸಾಚಿ ಮತ್ತು ಆಲ್ ಬಾಲಿವುಡ್ ಪೀಪಲ್ ವಿಲ್ ವೇರ್ ದಟ್ ಟಿಶ್ಯೂ ಸಾರಿ ಎಲ್ಲ ಆ ಥರ ಅಂದ್ಕೊಂಡಿದ್ದೆ. ಸೊ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ರೆ ಗೊತ್ತಿಲ್ಲ, ಅರೌಂಡ್ 3,000 ರೇಂಜಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ. ಇದು 6K ಸಾರಿ ವಿತ್ ಬ್ಲೌಸ್ ಎಲ್ಲ ಇದೆ, ವರ್ಕ್ ಇದೆ ಅಂತ ಲೈಕ್ ಪೋಸ್ಟ್ ಮಾಡಿದರು. ಒನ್ಸ್ ಹೋಗಿ ನೋಡೋಣ ಅಂತ. ಐ ಆಮ್ ನಾಟ್ ಶ್ಯೂರ್ ಸ್ಟೋರ್ ಓಪನ್ ಇರುತ್ತಾ ಇಲ್ವಾ ಅಂತ, ಬಿಕಾಸ್ 1 hour ಐ ಆಮ್ ಥಿಂಕಿಂಗ್ ಟು ಗೋ ಆ್ಯಂಡ್ ಲೈಕ್ ಐ ಆಮ್ ಆಸ್ಕಿಂಗ್ ಪ್ರೀತಮ್ ಟು ಟೇಕ್ ಮೀ. ಆ್ಯಂಡ್ ಈಗ 6 ಆಗೋಗಿದೆ. ಐ ಡೋಂಟ್ ನೋ, 6:37ಗೆ ಸ್ಟೋರ್ ಕ್ಲೋಸ್ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಒಂದು ಮೆಸೇಜ್ ಮಾಡ್ತೀನಿ ದಟ್ ಐ ಆಮ್ ಕಮ್ಮಿಂಗ್, ಪ್ಲೀಸ್ ಓಪನ್ ಮಾಡಿರಿ ಅಂತ. ನೋಡೋಣ, ಐ ಆಮ್ ಥಿಂಕಿಂಗ್ ಟು ಗೋ ನೌ. ಅದಿಲ್ಲ ಅಂದರೆ ಸಮತ್ವಾಗಿ ಹೋಗಬೇಕು, ಬಿಕಾಸ್ ನನ್ನ ಕಸಿನ್ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದಾರೆ. ಸೊ ಅದನ್ನು ರಿಸೀವ್ ಮಾಡಬೇಕು. ಅದನ್ನು ನೋಡೋಕ್ಕೂ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಒಂಥರ ಸಿಂಪಲ್ ವರ್ಕ್ ಚೆನ್ನಾಗಿ ಮಾಡಿದರು. ಅಂದರೆ ನಾವು ಡಿಸೈನ್ ಸೆಲೆಕ್ಟ್ ಮಾಡಿದ್ದು. ಸೊ ಮೇ ಬಿ ಇದು ಮುಗಿಸ್ಕೊಂಡು ಸಮತ್ವಾಗಿ ಹೋಗ್ತೀನಿ ಐ ಥಿಂಕ್. ಲೆಟ್ಸ್ ಸಿ, ಕಮ್ ಲೆಟ್ಸ್ ಗೋ. ಟುಮಾರೋ ಅಗೇನ್ ವೀಕೆಂಡ್, ಬಟ್ ಐ ಹ್ಯಾವ್ ಕ್ಲಾಸಸ್. ಲೆಟ್ಸ್ ಗೋ. ಲೈಕ್ ದಿಸ್ ಸಾರಿ ವಿಚ್ ಈಸ್ ಲೈಕ್ ಮೈಸೂರು ಸಿಲ್ಕ್ ಅಲ್ಲ, ಪ್ಯೂರ್ ಮೈಸೂರು ಸಿಲ್ಕ್. ತುಂಬ ಚೆನ್ನಾಗಿದೆ. ಐ ಆಮ್ ಥಿಂಕಿಂಗ್ ಟು ಪರ್ಚೇಸ್ ಆ್ಯಕ್ಚುಲಿ. ನೆಕ್ಸ್ಟ್ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ರೈಟ್ ನೌ ಐ ಡೋಂಟ್, ಬಿಕಾಸ್ ಒಂದು ತೊಗೊಂಡೆ. ಮನೆಗೆ ಹೋದ್ಮೇಲೆ ಐ ಶೋ ವಿಚ್ ಒನ್ ಐ ಗಾಟ್ ಅಂತ ಆರ್ಗ್ಯಾನ್ಸಾದಲ್ಲಿ. ಬಟ್ ಐ ಲವ್ ದಿಸ್ ಸಾರಿ. ದಿಸ್ ಗೋಲ್ಡನ್ ಒನ್ ಇಸ್ ಸೋ ಬ್ಯೂಟಿಫುಲ್. ಈ ಲೈಟಿಂಗ್ಸ್ಗೆ ಬೇರೆ ಥರ ಕಾಣ್ತಿದೆ, ಬಟ್ ಇಟ್ಸ್ ಬ್ಯೂಟಿಫುಲ್. ನೋಡೋಣ, ಐ ವಿಲ್ ಗೆಟ್ ಇಟ್ ವಿತ್ ಇನ್ ನೆಕ್ಸ್ಟ್ ಮಂತ್. ನಾನು ಎಷ್ಟು ಸರಿ ಪಾಸ್ ಆಗಿದ್ದೀನಿ ಗೊತ್ತಾ. ಆ್ಯಂಡ್ ಈ ಬೊಟಿಗೂ ಕೂಡ ನಾನು ನೋಡಿದ್ದೀನಿ, ವಿಚ್ ಇಸ್ ನೈಸ್ ಅಂತ. ಬಟ್ ಇದೇ ಇನ್ಸ್ಟಾಗ್ರಾಮ್ ಅದೇ ಫೇಮಸ್ ಪೇಜ್ ಇದೆಯಲ್ಲ, ಅವ್ರದ್ದೇ ಸ್ಟೋರ್ ಅಂತ ಗೊತ್ತಿಲ್ಲ. ಸುಮ್ಮನೆ ಬಂದೆ, ಓಕೆ ನೋಡೋಣ. ಆರ್ಗ್ಯಾನ್ಸಾ ಸಾರಿ ಅವ್ರ ಪೇಜಲ್ಲಿ ನೋಡ್ಬಿಟ್ಟೆ ಬಂದಿದ್ದು. ಬಟ್ ಅದು ಪ್ಲೀಟ್ಸ್ ಕುತ್ಕೊಳ್ಳುತ್ತಾ ಇಲ್ವಾ ನೋಡೋಣ ಅಂತ ಬಂದೆ. ಐ ಲವ್ ದಟ್ ಮೈಸೂರು ಸಿಲ್ಕ್ ಸಾರಿ, ಗೋಲ್ಡನ್ ಒನ್. ಐ ಡೋಂಟ್ ನೋ, ಐ ಆಮ್ ಗೆಟಿಂಗ್ ಸೋ ಮಚ್ ಆಫ್ ಟೆಂಪ್ಟೇಷನ್. ಮೊಬೈಲಲ್ಲಿ ಪಿಕ್ಚರ್ ಬೇರೆ ತೊಗೊಬಿಟ್ಟಿದ್ದೀನಿ. ಬಟ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಐ ಗಾಟ್ ಒನ್ ಆರ್ಗ್ಯಾನ್ಸಾ ಸಾರಿ. ಆರ್ಗ್ಯಾನ್ಸಾಗೆ ನಿಮಗೆ ಪ್ರೈಸಿಂಗ್ ಸ್ವಲ್ಪ ನಾನು ಜಾಸ್ತಿ ಕೊಟ್ಟೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನಾನು ಎಲ್ಲ ಕಡೆ ನೋಡಿದ್ದೀನಿ ಆಯಿತಾ. ಈ ಆರ್ಗ್ಯಾನ್ಸಾ ಪ್ಲೀಟಿಂಗ್ ನರ್ಗೆ ಅಂತೀವಿ, ಅದು ಕುತ್ಕೊಳ್ಳೋದೇ ಇಲ್ಲ. ಇದನ್ನು ಡ್ರೇಪ್ ಮಾಡಿ ನೋಡಿದೆ, ಸಾಫ್ಟಾಗಿ ನರ್ಗೆ ತುಂಬ ಚೆನ್ನಾಗಿ ಕುತ್ಕೊಡ್ತು. ಆ್ಯಂಡ್ ರಿಸೆಪ್ಷನಲ್ಲೆಲ್ಲ ಹಾಕೋಬಿಟ್ರೆ ತುಂಬ ರಿಚ್ ಆಗಿರುತ್ತೆ. ಪಿಂಕ್ ಟೋನಲ್ಲಿ ತೊಗೊಂಡೆ. ನಾನು ಬ್ಲ್ಯಾಕ್ ತೊಗೋಬೇಕು ಅಂದ್ಕೊಂಡೆ, ಆಮೇಲೆ ಆ ಬ್ಲ್ಯಾಕ್ ಏನೋ ಒಂಥರ ಇಷ್ಟ ಆಗಲಿಲ್ಲ. ಸೊ ಪಿಂಕಲ್ಲಿ ತೊಗೊಂಡೆ. ಫೈನಲಿ ಇವತ್ತು ಅಂದ್ಕೊಂಡೇ ಇರಲಿಲ್ಲ. ಐ ವಾಸ್ ಫೀಲಿಂಗ್ ಸೋ ಲೋ, ಬಟ್ ಡಿಸೈಡ್ ಮಾಡಿದೆ ನಂಗೆ ಅದು ಇಷ್ಟ ಆದರೆ ಐ ವಿಲ್ ಟೇಕ್ ಅಂತ. ಯಾಕೆ ಏನು ಲೈಕ್ ಜಯನಗರಾಗ ಹೋದ್ರೂ ಒಂದು ಸ್ವಲ್ಪ ಮದುವೆ ಶಾಪಿಂಗ್ ಥರ ಮಾಡಿದ್ಲು ಅನುಷಾ, ಇಲ್ಲೂ ಮಾಡ್ತಾ ಇದ್ದಾಳೆ ಅಂದರೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಏನಂತ ನಿಮಗೆ. ಐ ಆಮ್ ಹ್ಯಾಪಿ. ನೌ ವಿಲ್ ಗೋ ಟು ರಾಮೇಶ್ವರಂ ಕೆಫೆ. ಪ್ಲೀಸ್ ಕಾಣೋ ಪ್ರೀತಮ್, ಪ್ಲೀಸ್. ಐ ವಾಂಟ್ ಟು ಗೋ ಫಾರ್ ರಾಮೇಶ್ವರಂ ಕೆಫೆ ಆ್ಯಂಡ್ ವಾಂಟ್ ಟು ಹ್ಯಾವ್
ರಾಗಿ ಪುಡಿ ಇಡ್ಲಿ. ಮೇ ಬಿ ಪ್ರೀತಮ್ ವಿಲ್ ನಾಟ್ ಟೇಕ್ ಮೀ. ವ್ಲಾಗ್ ಮಾಡೋದು ಮರ್ತೋದೆ ಬಿಕಾಸ್ ಐ ವಾಸ್ ಹಂಗ್ರಿ. ಅಲ್ಲೇ ಹೊಟ್ಟೆ ಹಸ್ಬಿಟ್ಟಿತ್ತು ಸ್ಯಾರಿ ತೊಗೊಂಡಾಗಲೇ. ಇನ್ನು RR ನಗರ ಬರೋ ತನಕ ತಡೆದಿದ್ದೀನಿ. ಇಲ್ಲಿ ದಿ ನೇಟಿವ್ ಕಿಚನಲ್ಲಿ ಐ ಟುಕ್ ಎರಡು ಪುಡಿ ಇಡ್ಲಿ ಫಾರ್ ದ ಫಸ್ಟ್ ಟೈಮ್ ತಿಂದಿದ್ದು ನಾನು. ಅಷ್ಟು ಚೆನ್ನಾಗಿತ್ತು, ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು. ಸೊ ರಾಮೇಶ್ವರಂ ಟೇಸ್ಟ್ ಥರನೇ ಇತ್ತು ಆಲ್ಮೋಸ್ಟು. ಸೊ 2 ಪುಡಿ ಇಡ್ಲಿ ತಿಂದ ಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ನವ್ ಐ ಆಮ್ ಡನ್ ಫಾರ್ ದ ಡೇ. ಇವಾಗ ಹೋಗಿ ಮಲ್ಕೊಂಡು ನಾಳೆ ಮತ್ತೆ ಮಾರ್ನಿಂಗ್ ಎದ್ದೇಳಬೇಕು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಬಾಕ್ಸ್ಗೆ ಹಾಕ್ಕೋಬೇಕು, ಕ್ಲಾಸ್ಗೆ ಹೋಗಬೇಕು. ನಾಳೆ ನಮ್ಮಮ್ಮ ಬರ್ತಾರೆ. ದಟ್ ಈಸ್ ಅ ಗುಡ್ ಥಿಂಗ್. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ನಾನು ಅನೈರಾ ಕೊಚ್ಚೂರ್ ವಿಚ್ ಈಸ್ ಸೊ ಫೇಮಸ್ ಇನ್ ಇನ್ಸ್ಟಾ ಅಲ್ಲ. ಸೊ ಅಲ್ಲಿಂದ ನಾನು ಏನು ತೊಗೊಂಡು ಬಂದೆ ಅಂತ ತೋರ್ಸೋದಕ್ಕೆ ಐಮ್ ಹಿಯರ್. ಆರ್ಗೆನ್ಸಾ ಸಾರಿ, ಇದರಲ್ಲಿ 4-5 ಕಲರ್ಸ್ ಇತ್ತು. ಐ ವಾಸ್ ಅಟ್ರಾಕ್ಟೆಡ್ ಟು ಪಿಂಕ್ ಆ್ಯಂಡ್ ಅಟ್ ದ ಎಂಡ್ ಪ್ರೀತಮ್ ಬ್ಲ್ಯಾಕ್, ಪಿಂಕ್ ಆ ಥರ ಎರಡರಲ್ಲಿ ಹಿ ಸೆಲೆಕ್ಟೆಡ್ ದಿಸ್ ಒನ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ದಿಸ್ ಈಸ್ ಸಮಥಿಂಗ್ 6 ಚೇಂಜ್ ಆಯಿತು ಸಾರಿ. ಆ್ಯಂಡ್ ದಿಸ್ ಇಸ್ ದ ಬ್ಲೌಸ್, ಡಿಸೈನರ್ ಬ್ಲೌಸ್ ಥರ ಸಾಫ್ಟಾಗಿ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾನು ಸ್ಟೋರ್ಗೆ ಹೋಗಿ ನೋಡಿ ತೊಗೊಳ್ಬೇಕು ಅಂತ ಯಾಕೆ ಹೋದೆ ಅಂದರೆ ಬಿಕಾಸ್ ಅವ್ರದ್ದು ಆನ್ಲೈನಲ್ಲಿ ತುಂಬ ಫೇಮಸ್ ಇದೆ ಅವ್ರ ಬಿಸ್ನೆಸ್ಸು, ದೇ ಆರ್ ಸೋ ಜೆನ್ಯೂನ್. ಬಟ್ ನಾನು ಸ್ಟೋರ್ಗೆ ಹೋಗಿ ತೊಗೋಬೇಕಂತ ಯಾಕೆ ಹೋದೆ ಅಂದರೆ ಆರ್ಗ್ಯಾನ್ಸಾದಲ್ಲಿ ನರ್ಗೆ ಕುತ್ಕೊಳ್ಳಲ್ಲ ಪ್ಲೀಟ್ಸ್ ಎಲ್ಲ. ಸೊ ಅದನ್ನು ಅಲ್ಲಿ ಡ್ರೇಪ್ ಮಾಡಿ ನೋಡೋಣ ಅಂತ ನೀಟಾಗಿ ಕುತ್ಕೊಂತು. ಸೊ ಹಾಗಾಗಿ ಐ ಗಾಟ್ ದಿಸ್ ಸಾರಿ. ಐ ಮೀನ್ ಲವ್ ವಿತ್ ದಿಸ್ ಸಾರಿ. ರಿಸೆಪ್ಷನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗೋಲ್ಡನ್ ನೆಕ್ಲೆಸ್ ಎಲ್ಲ ಹಾಕ್ಕೊಂಡ್ರೆ ಚೋಕರ್ ಎಲ್ಲ ಸಕ್ಕದಾಗಿ ಕಾಣುತ್ತೆ. I got this one. I'll go and get a saree which is like more than 6.5. ಸೊ ಆ ಸ್ಯಾರಿ ತೊಗೋತೀನಿ. ನಾನಿವತ್ತು ಪಾಕೆಟ್ ಹೋಲ್ ಮಾಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ಹಿಯರ್ ಇಟ್ ಈಸ್. ಅಗೇನ್ ಟುಮಾರೋ ದ ಸೇಮ್ ಕ್ಲಾಸ್. ಮೇ ಬಿ ನಾಳೆ ನಾನು ವ್ಲಾಗ್ ಮಾಡಲ್ಲ. ಆರಾಮ್ಸೆ ಐ ಶುಡ್ ಅಟೆಂಡ್ ದ ಕ್ಲಾಸ್, ಡೂ ಹೇರ್ ಸ್ಟೈಲ್ ಆ್ಯಂಡ್ ಆಲ್ ದಟ್ ಅಂದರೆ ಡಮ್ಮಿಗೆ. ಬಟ್ ಡೇ ಆಫ್ಟರ್ ಟುಮಾರೋ ಅಂದರೆ ಸಂಡೇ ನನಗೆ ಮಾರ್ನಿಂಗ್ ಒಂದು ಕ್ಲೈಂಟ್ ಇದೆ, ಬುಕ್ಕಿಂಗ್ ಇದೆ ಫಾರ್ ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್. ಸೊ ದಿಸ್ ಟೈಮ್ ಐ ಆಮ್ ಥಿಂಕಿಂಗ್ ಟು ಗೋ ಬೈ ಮೈ ಸೆಲ್ಫ್. ಲಾಸ್ಟ್ ಟೈಮ್ ಹೋದಾಗ ಹೇರ್ ಸಾರಿಗೆ ಒಬ್ರನ್ನ ಕರ್ಕೊಂಡು ಹೋಗಿದ್ದೆ, ಅದ್ರ ಲಾಸ್ಟ್ ಟೈಮು ಅಷ್ಟೇ. ಸೊ ಈ ಸರಿ ಅವ್ರದ್ದು ಹೆಂಗಿದ್ರು ಸಾರಿ ಇಲ್ಲ. ನಾಳೆ ಒಂದು ಸರಿ ಕಾಲಲ್ಲಿ ಕನ್ಫರ್ಮ್ ಮಾಡ್ಕೊತೀನಿ ಸಾರಿ ಇದೆಯಾ ಇಲ್ವಾ ಅಂತ. ಸೊ ಅವ್ರದ್ದು ಹೆಂಗಿದ್ರು ಸಾರಿ ಇಲ್ಲ, ಅಂದರೆ ಸಾರಿ ಹೇರ್ ಎಲ್ಲ ಮಾಡಿ ನಾನು ಮೇಕಪ್ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಹೆಂಗಿದ್ರು ಅವ್ರದ್ದು ಸಾರಿ ಇಲ್ಲ, ಗೌನ್. ಆ್ಯಂಡ್ ದೇ ಆರ್ ಆಸ್ಕಿಂಗ್ ಫಾರ್ ಸಿಂಪಲ್ ಹೇರ್ ಸ್ಟೈಲ್. ಸೊ ಐ ಕ್ಯಾನ್ ಡೂ ಇಟ್. ಸೊ ಫ್ರಂಟ್ ಮಾತ್ರ ಬೇಕು, ಹಿಂದೆ ಹೆಂಗಿದ್ರು ಅವ್ರಿಗೆ ಸ್ಟ್ರೈಟ್ ಬೇಕು. ಸೊ ಹಂಗಾಗಿ ಐ ಕ್ಯಾನ್ ಮ್ಯಾನೇಜ್, ಐ ಕ್ಯಾನ್ ಡೂ ಇಟ್. ಆ್ಯಂಡ್ ನಾನು ಅನ್ಕೊತಿದ್ದೀನಿ ಅವ್ರಿಗೆ ಹೆಂಗಿದ್ರು ಗೌನ್, ಸಿಂಪಲ್ ಮೇಕಪ್ ಪ್ರಿಫರೆಡ್ ಆ್ಯಂಡ್ ಸಿಂಪಲ್ ಹೇರ್ ಸ್ಟೈಲ್ ಒಬ್ಬಳೇ ಹೋಗಿ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ. ಸೊ ಡೈರೆಕ್ಟ್ಲಿ ವಿ ವಿಲ್ ಸಿ ಡೇ ಆಫ್ಟರ್ ಟುಮಾರೋ ಒನ್ಸ್ ಐ ಆಮ್ ರೆಡಿ ಟು ಗೋ ಫಾರ್ ಮೈ ಮೇಕಪ್ ಬುಕ್ಕಿಂಗ್. ಅರ್ಲಿ ಮಾರ್ನಿಂಗೇ ಹೋಗ್ತೀನಿ, 7-7:30 ಹಂಗೆ ಇಲ್ಲೇ. ದಿಸ್ ಈಸ್ ಹೌ ಮೈ ವೀಕೆಂಡ್ಸ್ ಆರ್. ಪ್ರತಿ ವೀಕೆಂಡು ಒಂದಲ್ಲ ಒಂದು ಚಿಕ್ಕ ಪುಟ್ಟ ವರ್ಕಲ್ಲಿ ಹೆಲ್ಡಪ್ ಆಗ್ತಿದ್ದೀನಿ. ಐ ಆಮ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ಅಗೇನ್ ದಿಸ್ ವೀಕೆಂಡ್ ಆ್ಯಕ್ಚುಲಿ ಈ ವೀಕೆಂಡ್ ಏನು ಬುಕ್ಕಿಂಗೇ ಬಂದಿರಲಿಲ್ಲ ಆಯಿತಾ. ನನಗೆ ನೆಕ್ಸ್ಟ್ ವೀಕೆಂಡಿಂದ ಬುಕ್ಕಿಂಗ್ಸ್ ಇರೋದು. ಸೊ ಈ ವೀಕೆಂಡ್ ಏನೂ ಇಲ್ಲ ಅಂದ್ಕೊಂಡೆ, ಸಡನ್ನಾಗಿ ಐ ಗಾಟ್ ಆನ್ ಬುಕ್ಕಿಂಗ್. ಸೊ ಐ ಆಮ್ ಹ್ಯಾಪಿ ದಟ್ ಒಬ್ಬಳೇ ಹೋಗಿ ನೋಡೋಣ, ಒಬ್ಬಳೇ ಹೋಗಿ ಮಾಡ್ಬೋದಾ, ಹೆಂಗೆ ಅನಿಸುತ್ತೆ ಅಂತ. ಸಿ ಯು ಆಲ್ ಸಂಡೇ ಒನ್ಸ್ ಐ ಆಮ್ ರೆಡಿ ಟು ಗೋ ಫಾರ್ ಮೈ ವರ್ಕ್. ಗುಡ್ ಮಾರ್ನಿಂಗ್. ಇಟ್ಸ್ ಅರ್ಲಿ ಮಾರ್ನಿಂಗ್ 6:30. ತುಂಬ ಪ್ಲೆಸೆಂಟ್ ಆಗಿದೆ. ಬಟ್ ಒಂದು ಬೇಜಾರಿದೆ, ಸಿಕ್ಕಾಪಟ್ಟೆ ಚಳಿ ಇತ್ತಾ, ಇದ್ದಕ್ಕಿದ್ದಂಗೆ ಚಳಿ ಮಾಯ ಆಗಿಬಿಟ್ಟಿದೆ. ಸೊ ಅಷ್ಟೊಂದೇನು ಚಳಿನೇ ಇಲ್ಲ. ನಿನ್ನೆ ಮೊನ್ನೆಯಿಂದನೇ ಚಳಿ ಹೊಟ್ಟೋಗ್ತಾ ಇದೆ. ಇನ್ನೇನು ನಾಡಿದ್ದು ರಥಸಪ್ತಮಿ ಆಗ್ಬಿಟ್ಮೇಲಂತೂ ಇನ್ನೂ ಚಳಿನೇ ಇರಲ್ಲ ಅಂತಿದ್ರು ನಮ್ಮಮ್ಮ. ಸೊ ಇಟ್ಸ್ ಓಕೆ ಬಿಕಾಸ್ ನನಗೆ ಇನ್ನು ಫೆಬ್ಬಲ್ಲೆಲ್ಲ ಬ್ರೈಡ್ಸ್ ಇದ್ದಾರೆ, ತುಂಬ ಚಳಿ ನನಗೂ ಎತ್ತೆಲ್ಲ ಆಗಲ್ಲ. ನಾವು ವಿ ಆರ್ ಗೋಯಿಂಗ್ ಫಾರ್ ಅ ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್. ನಾನು ಹೇಳ್ದಂಗೆ ಸೊ ಐ ಆಮ್ ನಾಟ್ ಟೇಕಿಂಗ್ ಎನಿಬಡಿ ವಿತ್ ಮೀ. ಹೆಲ್ಪ್ಗೆ ಆಗಿರ್ಬೋದು ಅಥವಾ ಹೇರ್ ಸ್ಟೈಲ್ ಮಾಡೋಕ್ಕೆ ಆಗಿರ್ಬೋದು, ಐ ಕ್ಯಾನ್ ಡೂ ಬೈ ಮೈ ಸೆಲ್ಫ್ ಬಿಕಾಸ್ ದೇ ಆರ್ ಆಸ್ಕಿಂಗ್ ಫಾರ್ ಅ ಸಿಂಪಲ್ ಹೇರ್ ಡೋ. ಸೊ ದಟ್ ಐ ಕ್ಯಾನ್ ಡೂ. ತುಂಬ ಫಾರು ಇಲ್ಲ, ನಿಯರ್ ಬೈ ಲೊಕೇಶನು. ಸೊ ಹೋಗಿ ನೋಡೋಣ. ಐ ಆಮ್ ತೋ ಎಕ್ಸೈಟೆಡ್. ಸೊ ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅನ್ಕೊಳ್ತೀನಿ. ಎಸ್, ಇವತ್ತು ಸಂಡೇ. ಪ್ರತಿ ವೀಕೆಂಡ್ ವರ್ಕ್ ಮಾಡ್ತಿದ್ದೀನಿ, ಅದೊಂದು ಖುಷಿ ಇದೆ ನನಗೆ. ನೆಕ್ಸ್ಟ್ ವೀಕೆಂಡು ಐ ಆಮ್ ಆಲ್ರೆಡಿ ವರ್ಕಿಂಗ್. ಅದು ಐ ಆಮ್ ವರ್ಕಿಂಗ್ ಫಾರ್ ಅ ಬ್ರೈಡ್. ಐ ಆಮ್ ಎಕ್ಸೈಟೆಡ್. ಅದು ನೆಕ್ಸ್ಟ್ ವೀಕು ಅಷ್ಟೇ ಐ ಆಮ್ ವರ್ಕಿಂಗ್ ಫಾರ್ ಅ ಬ್ರೈಡ್. ಆ್ಯಂಡ್ ಫೆಬ್ರವರಿ ಈಸ್ ಲೈಕ್ ಮೈ ಮಂತ್ ಥರ. ಟ್ರಾವೆಲಿಂಗು, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ಗೆ, ವರ್ಕ್ಗೋಸ್ಕರ ಆ್ಯಂಡ್ ವರ್ಕಿಂಗ್ ಆಲ್ ದಟ್. ಲೆಟ್ಸ್ ಗೋ, ಲೆಟ್ಸ್ ಮೇಕ್ ದಿಸ್ ಹ್ಯಾಪನ್. ದೆನ್ ಐ ಸಿ ಯು ಆಲ್.
ಇಗ್ನೋರ್ ಮೈ ಹೇರ್ ಆ್ಯಂಡ್ ಮೈ ಸಿಚುವೇಶನ್. ಐ ಆಮ್ ಡನ್, ಐ ಆಮ್ ಡೆಡ್ ಆ್ಯಕ್ಚುಲಿ. ಸೊ ಮುಗೀತು 9 ಗಂಟೆಗೆಲ್ಲ. ಸೊ ಇವಾಗ 10:30 ಇನ್ನೂ ಮನೆ ರೀಚ್ ಆಗಿಲ್ಲ ನಾವು. ಆ್ಯಂಡ್ ಅನದರ್ ಥಿಂಗ್ ಇಸ್ ಊಟ ನನಗೆ ಅಂದರೆ ಬ್ರೇಕ್ಫಾಸ್ಟ್ ನಂಗೆ ಐ ಬ್ಯಾಡ್ಲಿ ನೀಡ್ ಇಟ್ ಆಗ್ತಾ ಇಲ್ಲ. ಪ್ರೀತಮ್ ಎಲ್ಲೂ ಸ್ಟಾಪ್ ಮಾಡ್ತಿಲ್ಲ. ಇವಂದು ಇಟ್ಸ್ ಮಿಲ್ಟ್ರಿ ಹೋಟೆಲ್, ನಾನ್ ವೆಜ್ ಏನಾದರೂ ಒಂದು ನನಗೆ ಇವಾಗ ಬ್ರೇಕ್ಫಾಸ್ಟ್ ಬೇಕು ಅಂತಿದ್ದೀನಿ. ಲೈಕ್ ಇವಾಗ ಎಲ್ಲೋ ಹೋಗ್ತಿದ್ದೀವಿ ನಂಗೆ ಗೊತ್ತಿಲ್ಲ. ವಿ ಆರ್ ಸ್ಟಕ್ ಇನ್ ಟ್ರಾಫಿಕ್ ಆ್ಯಂಡ್ ಐ ಆಮ್ ಡೆಡ್. ಬಟ್ ಮೇಕಪ್ ಲುಕ್ ತುಂಬ ಚೆನ್ನಾಗಿ ಬಂತು. ದಟ್ ಒನ್ ಐ ಆಮ್ ಹ್ಯಾಪಿ. ಆ್ಯಂಡ್ ಹೇರು ಅಷ್ಟೇ ತುಂಬ ಸಿಲ್ಕಿ ಸಾಫ್ಟ್ ಹೇರ್ ಅವ್ರದ್ದು, ತುಂಬ ಚೆನ್ನಾಗಿತ್ತು ಹೇರು. ಶಿ ವಾಂಟ್ ಟು ಲೀವ್ ಲೈಕ್ ನ್ಯಾಚುರಲ್ ಆಗೇನೆ. ಸ್ವಲ್ಪ ಇಲ್ಲಿ ವಾಟರ್ಫಾಲ್ ಹೇರ್ ಮಾಡಿ ಸ್ವಲ್ಪ ಬೀಟ್ಸ್ ಹಾಕಿದೆ. ಇಟ್ ವಾಸ್ ಲುಕಿಂಗ್ ಗುಡ್. ದಟ್ಸ್ ದ ಸ್ಟೋರಿ. ಆ್ಯಂಡ್ ಆಲ್ ಮೈ ಕ್ಲೈಂಟ್ಸ್ ಆಗಿರ್ಬೋದು, ದೀಸ್ ಆಲ್ ಆರ್ ಲೈಕ್ ಮೈ ಸಬ್ಸ್ಕ್ರೈಬರ್ಸ್ ಅಲ್ಲ. ಎವ್ರಿ ಒನ್ ಆರ್ ಸ್ವೀಟ್ ಹಾರ್ಟ್. ಆ್ಯಂಡ್ ಇವತ್ತು ಅವರು ಕೂಡ ಶಿ ಸಚ್ ಅ ಸ್ವೀಟ್ ಹಾರ್ಟ್. ಆ್ಯಂಡ್ ಎವ್ರಿಥಿಂಗ್ ಕೇಮ್ ಔಟ್ ವೆಲ್. ಈಗ ಮನೆಗೆ ಹೋಗಿ ನಾನು ಆರಾಮಾಗಿ ರೆಸ್ಟ್ ತೊಗೊಬಿಟ್ರೆ ಸಾಕು. 3-4 hours ನಿದ್ದೆ ಮಾಡಿಬಿಡ್ತೀನಿ. 10:30 11ಗೆಲ್ಲ ಮನೆಗೆ ಹೋಗ್ತೀವಿ. ಈಗ ಇನ್ನೂ ಹಾಫ್ ಆನ್ ಅವರ್ ಬೇಕನ್ಸುತ್ತೆ. ಸೊ ಮನೆಗೆ ಹೋಗಿ ಐ ಟೇಕ್ ಅ ನ್ಯಾಪ್ ಟಿಲ್ 1 o'clock. ಅದಾದಮೇಲೆ ಎದ್ದು ಏನು ಅಡುಗೆ ಮಾಡೋದೇನೂ ಇಲ್ಲ. ನಾನು ಅಮ್ಮ ನಿಸರ್ಗ ಮನೆಗೆ ಹೋಗ್ತೀವಿ ಇವತ್ತು. ಚೆನ್ನಾಗಿ ಊಟ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಸ್ಯಾಟಿಸ್ಫೈಡ್, ಐ ಆಮ್ ಹ್ಯಾಪಿ, ಆಲ್ ದ್ಯಾಟ್. ಇಟ್ಸ್ ಬೀನ್ 1 o'clock ನಾವ್. ಓಲೋ ಆಟೋ ಬುಕ್ ಮಾಡಿಬಿಟ್ಟು ಐ ಆಮ್ ಜಸ್ಟ್ ವೆಯ್ಟಿಂಗ್ ನಿಸರ್ಗ ಅವ್ರ ಮನೆಗೆ ಹೋಗೋಕ್ಕೆ. ಇನ್ನು ನಾಳೆಯಿಂದ ಅವಳು ಕೆಲ್ಸಕ್ಕೆ ಹೋಗ್ಬಿಟ್ರೆ ಶಿಲ್ ಬಿ ನಾಟ್ ಫ್ರೀ. ಆ್ಯಂಡ್ ನಮ್ಮಮ್ಮ ಎಲ್ಲ ಬಂದಿದ್ದಾರಲ್ಲ, ಸೊ ಬನ್ನಿ ಅಂದ್ಲು. ಇವನ್ ಐ ಆಮ್ ಲೈಕ್ ಓಕೆ. ನನಗೂ ನಾಳೆ ನಾಡಿದ್ದು 3 days ಕ್ಲಾಸು. ಆಮೇಲೆ ಥರ್ಸ್ಡೇ ಒಂದು ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಅಗೇನ್ ಸಂಡೇ ಐ ವಾಂಟ್ ಟು ಟ್ರಾವೆಲ್ ಆ್ಯಂಡ್ ಐ ವಾಂಟ್ ಟು ಡೂ ಬ್ರೈಡಲ್. ಸೊ ಆಲ್ ದ್ಯಾಟ್. ಹಾಗಾಗಿ ಓಕೆ ಚಲೋ ಇವತ್ತು ಬರ್ತೀವಿ, ಮೀಟ್ ಆಗೋಣ ಅಂತ ಅಂದ್ವಿ. ಅವ್ರ ಮನೆಯಲ್ಲೇ ಪ್ಲ್ಯಾನ್ ಮಾಡಿದ್ದು. ಪ್ರೀತಮ್ ಇದ್ದಿದ್ರೆ ಇವನ್ ಹಿ ವಾಸ್ ಆಲ್ಸೋ ಕಮ್ಮಿಂಗ್. ಅವನಿಲ್ಲ, ಆಚೆ ಹೋಗಿದ್ದಾನೆ. ಸೊ ಈಗ ನಾನು ನಮ್ಮಮ್ಮ ವಿಲ್ ಚಿಲ್ ಫಾರ್ ಸಮ್ ಟೈಮ್. ಆಮೇಲೆ ಐ ಗೋ ಟು ಸಮತ್ವದಲ್ಲಿ ನನ್ನ ಕಸಿನ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾಳೆ. ಇಟ್ಸ್ ಸೋ ಗುಡ್. ಅದಾದಮೇಲೆ ಅವಳು ಮ್ಯಾರೇಜ್ ಬ್ಲೌಸಸ್ ಎಲ್ಲನೂ ಇಲ್ಲಿ ಸ್ಟಿಚ್ ಮಾಡಿಸ್ತಾಳೆ. ಸೊ ನಿಮಗೆ ತೋರಿಸ್ತೀನಿ ಒಂದು ಐಡಿಯಾಗೆ ಅಥವಾ ಒಂದು ಲುಕ್ಗೆ. ಸೊ ನನಗೆ ಈಗ ಸ್ಟಿಚ್ ಮಾಡಿರೋ ಒಂದು ಸಿಂಪಲ್ ಬ್ಲೌಸೇ ನನಗೆ ತುಂಬ ಇಷ್ಟ ಆಯಿತು. It's been evening now. Now we are going for Samatva boutique. As I said, blouse design and sarees ella todstini once we reach the boutique. ದಿಸ್ ಇಸ್ ಧಾರೆ ಸ್ಯಾರಿ. ಎಲ್ಲಿಂದ ತಂದಿರ್ಬೋದು ಗೆಸ್ ಮಾಡಿ. ಫ್ರಮ್ ಕನಿಕಾ ಪರಮೇಶ್ವರಿ ಅವೆನ್ಯೂ ರೋಡ್. ನಾನೇ ರೆಕಮೆಂಡ್ ಮಾಡಿದ್ದು ಆಬ್ವಿಯಸ್ಲಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ಸ್ ಬ್ಯೂಟಿಫುಲ್. ಆಮ್ ಬ್ಯಾಕ್ ಇನ್ ದ ಹೋಮ್. ಡಿನ್ನರ್ ಆಯಿತು, ಎಲ್ಲ ಆಯಿತು. ಈಗ 10:30 ನೈಟ್. ಆ್ಯಂಡ್ ನಾವು ಸಮತ್ವದಲ್ಲಿ ವಿ ಫಿಗರ್ಡ್ ಔಟ್ ಲೈಕ್ ಧಾರೆಗೆ ಯಾವ ಥರ ಬ್ಲೌಸ್ ಡಿಸೈನ್ಸು ಆ್ಯಂಡ್ ರಿಸೆಪ್ಷನ್ಗೆ ಯಾವ ಥರ ಆಲ್ ದ್ಯಾಟ್. ಅದೆಲ್ಲ ಸ್ಟಿಚ್ ಆದಮೇಲೂ ನಾನು ನಿಮಗೆ ತೋರಿಸ್ತೀನಿ. ಬಿಕಾಸ್ ರೆಫರೆನ್ಸ್ಗೆ ಲೈಕ್ ಇಫ್ ಯು ಲೈಕ್ ದಟ್ ಡಿಸೈನ್ ಯು ಕ್ಯಾನ್ ಗೋ ಫಾರ್ ಇಟ್ ಆ ಥರ. ಬಿಕಾಸ್ ಅಪ್ಕಮಿಂಗ್ ಇವಾಗ ಬ್ರೈಡ್ಸ್ ಸೀಸನ್ ಅಲ್ಲ, ಮ್ಯಾರೇಜ್ ಸೀಸನ್ ಅಲ್ಲ. ಹಾಗಾಗಿ ಇನ್ನೇನು ಒಂದು 15 days ಸೊ ಎಲ್ಲ ಕೊಡ್ತಾರೆ ಬ್ಲೌಸಸ್ಸು. ಆ್ಯಂಡ್ ಅದಾದಮೇಲೆ ಆಕೃತಿ ರೆಂಟಲ್ ಜುವೆಲ್ಸ್ಗೆ ಹೋಗಿದ್ದೆ. ಓಕೆ, ನಾನು ಪೋರ್ಟ್ಫೋಲಿಯೋ ಶೂಟ್ಗೆ ನಾನು ಜುವೆಲ್ಸ್ ನಾನು ಹಾಕಿದ್ದೆ, ಅದಕ್ಕಿಂತ ಕಲೆಕ್ಷನ್ ಇನ್ನೂ ಬಂದಿದೆ ಇವಾಗ. ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಜನ ನನಗೆ ಅಡ್ರೆಸ್ ಕೇಳ್ತಾ ಇದ್ರಿ ಅದು ಎಲ್ಲಿರೋದಂತ. ಸೊ ಇಲ್ಲಿ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಅಟ್ ದ ಸೇಮ್ ಟೈಮ್ ಇದು ಎಲ್ಲಿರೋದಂದರೆ ಬನಶಂಕರಿ 5th stage, RR ನಗರ್ಗೆ ತುಂಬ ನಿಯರ್. ಚನ್ಸಂದ್ರ ರೋಡ್, ಮಂತ್ರಿ ಅಪಾರ್ಟ್ಮೆಂಟ್ ಚನ್ಸಂದ್ರ ರೋಡ್ ಏನಿದೆ ಅದು ಬ್ಯಾಕ್ ಗೇಟ್ಗೆ ಹೋದರೆ ನಿಮಗೆ ಸಿಗುತ್ತೆ ಈ ಅಡ್ರೆಸ್ಸು. ನಿಯರ್ ಬೈ. ಸೊ ರೆಂಟಲ್ಲೂ ಅಷ್ಟೇ ತುಂಬ ಅಫೋರ್ಡಬಲ್ ಇರುತ್ತೆ. ಆ್ಯಂಡ್ ಅವ್ರು ಸಾರಿ ಕೂಡ ಸೇಲ್ ಮಾಡ್ತಾರೆ. ದ ಕಲೆಕ್ಷನ್ ಆ್ಯಂಡ್ ದ ಪ್ರೈಸ್ ರೇಂಜ್ ಇಸ್ ಸೋ ಗುಡ್ ಆ್ಯಕ್ಚುಲಿ ನನಗೆ ಅನಿಸಿದ್ದು. ಬಿಕಾಸ್ ನಾವು ಹೊರಗಡೆ ಈಗ ಜಯನಗರ ಆಗಿರ್ಬೋದು ಅಥವಾ ನಮ್ಮ RR ನಗರದಲ್ಲೂ ಅಷ್ಟೇ, RR ನಗರ ನಾಚಿಯಾರ್ ಹತ್ರ ಒಂದು ರೆಂಟಲ್ ಜುವೆಲ್ಸ್ ಇದೆ. ಸೊ ಅದೆಲ್ಲ ಪ್ರೈಸಿಂಗ್ ಕೇಳಿದ್ರೆ ಅವರು ರೆಂಟ್ ಕಟ್ಟಬೇಕಲ್ವಾ ಸ್ಟೋರ್ಗೆ, ಅದೆಲ್ಲ ಸೇರಿಸಿ GST ಅದು ಇದು ಎಕ್ಸೆಟ್ರಾ ವಾಟ್ ಎವರ್ ಅದೆಲ್ಲ ಸೇರಿಸಿ ನಿಮಗೆ ರೆಂಟ್ಗೆ ಜುವೆಲ್ಸ್ಗೆ ಹಾಕಿರ್ತಾರೆ. ನನಗಿಲ್ಲಿ
ಇಟ್ಸ್ ಅಫೋರ್ಡಬಲ್, ಇಟ್ಸ್ ರೀಸನಬಲ್ ಅಂತ ಅನಿಸ್ತು. ಆ್ಯಂಡ್ ಕಲೆಕ್ಷನ್ ನೋಡಿದ್ರಲ್ಲ ನೀವು, ರೀಸೆಂಟಾಗಿ ಅವರು ಎಷ್ಟೊಂದು ಸೀರಿಯಲ್ಸ್ಗೆಲ್ಲ ಕೊಟ್ಟಿದ್ದಾರೆ, ಸೀರಿಯಲ್ ಆರ್ಟಿಸ್ಟ್ ಹಾಕಿದ್ದಾರೆ. ನಾವು ಆಕೃತಿ ರೆಂಟಲ್ ಜುವೆಲ್ಸ್ ಆರ್ ಲೈಕ್ ಟ್ರೆಂಡಿಂಗ್ ಆ ಥರ. ಐ ಥೋ ಲವ್ಡ್ ಇಟ್. ಅದಕ್ಕೆ ನಾನು ನನ್ನ ಕಸಿನ್ಗೆ ಐ ಸಜೆಸ್ಟೆಡ್ ಹರ್. ಸಮತ್ವನೂ ಅಷ್ಟೇ, ಐ ಸಜೆಸ್ಟೆಡ್ ಹರ್ ಬಿಕಾಸ್ ಐ ಲವ್ ದೇರ್ ವರ್ಕ್. ಅದಕ್ಕೆ. ಆ್ಯಂಡ್ ಇವ್ರ ರೆಂಟಲ್ ಜುವೆಲ್ಸು ಅಷ್ಟೇ. ಶೀಲ್ ವೇರ್ ಗೋಲ್ಡ್ ಬಟ್ ಒಂದೊಂದು ಪೀಸ್ ರೆಂಟ್ ಬೇಕು ಅಂದಿದ್ದಕ್ಕೆ ನಾನು ಐ ಸಜೆಸ್ಟೆಡ್ ಆ್ಯಂಡ್ ವಿ ಫಿಗರ್ಡ್ ಇಟ್ ಔಟ್, ವಿ ಫೈನಲೈಸ್ಡ್ ಆ ಥರ. ಮೇಕಪ್ ಆರ್ಟಿಸ್ಟ್ ಜೊತೆಗೆ ಐ ಆಮ್ ಡೂಯಿಂಗ್ ಆಲ್ ದಿಸ್. ಅಂದರೆ ಶಿ ಇಸ್ ಮೈ ಕಸಿನ್ ಅಲ್ಲ ಏನಿಯೋ ಅದಕ್ಕೆ. And I'm gonna end this video here itself. Why? Because tomorrow again I have makeup class. ನಾಳೆ ರಿಸೆಪ್ಷನ್ ಲುಕ್ಸ್ ಮಾಡ್ತಾರೆ, ಆ್ಯಂಡ್ ನಾಡಿದ್ದು ಬ್ರೇಡ್ಸ್ ಬನ್ಸ್ ಅದೆಲ್ಲ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಡೇ ಲಾಸ್ಟ್ ಡೇ ಕ್ಲಾಸ್ ಸಾರಿ. ಸೊ ಅದು ಮುಗಿದ್ಬಿಟ್ರೆ ಬುಧವಾರ ನಮ್ಮ ಕ್ಲಾಸಸ್ ಎಂಡ್ ಆಗುತ್ತೆ. ಮೇ ಬಿ ನಾನು ವಿಡಿಯೋಸ್ ಮಾಡಲ್ಲ. ಐ ವಾಂಟ್ ಟು ಕಾನ್ಸಂಟ್ರೇಟ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.